ಉನ್ನತ ಹುದ್ದೆಗಳಿಗೆ ನೀಟ್ ಪರೀಕ್ಷೆ ನಡೆಸೋದು ಯಾಕೆ? ಪದೇ ಪದೇ ಪ್ರಶ್ನೆ ಪತ್ರಿಕೆ ಲೀಕ್, ಪರೀಕ್ಷೆ ರದ್ದು ಮಾಡೋದು ಯಾಕೆ? ಯೋಗ್ಯರಿಗಿಲ್ಲ ನ್ಯಾಯ, ಅಯೋಗ್ಯರಿಗೆ ಎಲ್ಲ ಸರಿನಾ? ಪ್ರಶ್ನೆ ಪತ್ರಿಕೆ ಸೋರಿಕೆ ಕಡಿವಾಣ ಯಾವಾಗ? ಮತ್ತೆ ಸಿದ್ಧತೆ ಸಮಸ್ಯೆ, ವಿದ್ಯಾರ್ಥಿಗಳಿಗೆ ತಪ್ಪಿಲ್ಲ ಶಿಕ್ಷೆ. ದೇಶಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳ ಶ್ರಮ ವ್ಯರ್ಥ. 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಮುಂದಿನ ಕತೆ ಏನು? ರೀ ಎಕ್ಸಾಮ್ ಆದ್ರೂ ಕೂಡ ಪ್ರತಿಭಾವಂತರಿಗೆ ಅನ್ಯಾಯ ಅಲ್ವಾ? ಹಗಲು ರಾತ್ರಿ ನಿದ್ದೆ ಬಿಟ್ಟು ಓದಿದ್ದಕ್ಕೆ ಇದೇನಾ ಶಿಕ್ಷೆ? ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ NTA ಚೆಲ್ಲಾಟನಾ? ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರಕ್ಕೆ ಜವಾಬ್ದಾರಿ ಇಲ್ವಾ? ರಾಜಕೀಯ ಪ್ರತಿಷ್ಠೆಗೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡ್ತೀರಾ? ವೀಕ್ಷಕರೇ, ನಿಮಗೆ ಗೊತ್ತಾ, ಕಳೆದ 10 ವರ್ಷಗಳಲ್ಲಿ ಸುಮಾರು 90 ಪರೀಕ್ಷೆಗಳಲ್ಲಿ ಪೇಪರ್ ಲೀಕ್ ಆಗಿದೆ, ಕ್ವಶನ್ ಪೇಪರ್ ಲೀಕ್ ಆಗಿದೆ. ನೀಟ್ UG 2024, 2021 ಮತ್ತು ಈಗ 2026, UTPET 2021, BPSC, SSC ಪೊಲೀಸ್ ನೇಮಕಾತಿ, ರೈಲ್ವೆ ನೇಮಕಾತಿ, ಹೀಗೆ ಸಾಲು ಸಾಲು ಪರೀಕ್ಷೆಗಳಲ್ಲಿ ಪೇಪರ್ ಲೀಕ್ ಆಗಿದೆ. ಆದರೆ ಇಲ್ಲಿಯವರೆಗೆ ಆ ಪೇಪರ್ ಲೀಕ್ ಮಾಡ್ತಾ ಇರೋರು ಯಾರು, ಆ ಭ್ರಷ್ಟರು ಯಾರು, ಆ ಒಂದು ಹೆಸಗೆ ಕೆಲಸ ಮಾಡ್ತಾ ಇರೋರು ಯಾರು ಅನ್ನೋರನ್ನು ಎಡೆಮೂರಿ ಕಟ್ಟಿ ನೇತಾಕಿರೋದನ್ನೇ ನಾವು ನೋಡಿಲ್ಲ. ನಮಗೊಬ್ಬರು ಎಜುಕೇಷನ್ ಮಿನಿಸ್ಟರ್ ಇದ್ದಾರೆ, ಧರ್ಮೇಂದ್ರ ಪ್ರಧಾನ್ ಅವರು ಇದರ ಹೊಣೆನೂ ಹೊತ್ಕೊಂಡಿಲ್ಲ. ಅವರು ಇದರ ಬಗ್ಗೆ ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿನೂ ಇಲ್ಲ. ಸಾಥಿಯೋ ಅಂತ ಬಂದು ಪ್ರೆಸ್ ಮೀಟ್ ಮಾಡಿ ಸಾಥಿಯೋ ಅಂತ ಜನರಿಗೆ ಭಾಷಣ ಮಾಡೋರು, ನಾವು ಕೈ ಮುಗಿದ್ರು ಕಾಲು ಮುಗಿದ್ರು ಏನು ಮಾಡಿದ್ರು ಕೂಡ ಇದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಒಂದು ವೇಳೆ ವಿದ್ಯಾರ್ಥಿಗಳು ಏನಾದರೂ ರೊಚ್ಚಿಗೆದ್ರು ಬೀದಿಗೆ ಇಳಿದ್ರು ಅಂತ ಇಟ್ಕೊಳ್ಳಿ, ಬೆತ್ತ ತಗೊಂಡು ಅವ್ರು ಮೂಳೆ ಮುರಿತಾರೆ. ಯಾರು ಮಾತಾಡ್ಕೊಡ್ದು, ಯಾರು ಪ್ರತಿಭಟನೆ ಮಾಡಿಕೊಡ್ದು, ಯಾರು ಪ್ರಶ್ನೆ ಕೇಳಬಾರ್ದು. ಸಾಲು ಸಾಲು ಪರೀಕ್ಷೆಗಳು ಹಿಂಗೆ ಆದರೆ ನೋಡಿ, ಈ ಮಕ್ಕಳು ಈ ನೀಟು ಅಥವಾ JEE ಈ ಥರದ ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ದಾವೆ ಅಂಥ ಎಕ್ಸಾಮ್ಗಳಿಗೆ ತಮ್ಮ ಜೀವನವನ್ನೇ ಮುಡುಪಾಗಿಡ್ತಾರೆ ರೀ. ಸ್ವಚ್ಛಂದವಾಗಿ ಹಾರಾಡಬೇಕಾದಂಥ ವಿದ್ಯಾರ್ಥಿಗಳು ಊಟ ತಿಂಡಿ ಮರೀತಾರೆ, ಮನೆಗೆ ಬರೋದಿಲ್ಲ, ಹಾಸ್ಟೆಲ್ ರೂಮ್ಗಳಲ್ಲಿ ಕುತ್ಕೋತಾರೆ, ಮೊಬೈಲ್ ನೋಡೋದಿಲ್ಲ, ಕ್ರಿಕೆಟ್ ಆಡೋದಿಲ್ಲ, ಮೋಜು ಮಸ್ತಿ ಮಾಡೋದಿಲ್ಲ, ಫ್ರೆಂಡ್ ಜೊತೆ ಹೊರಗಡೆ ಓಡಾಡೋದಿಲ್ಲ, ನಿಮ್ಮ ಥರ IPL ಮ್ಯಾಚಸ್ಗಳು ನೋಡೋದಿಲ್ಲ. 4 ಗೋಡೆಗಳ ಮಧ್ಯೆ ತಮ್ಮನ್ನ ಬಂದಿ ಮಾಡಿ 1 ವರ್ಷ 2 ವರ್ಷ ಬರೀ ಬುಕ್ಸ್ ಓದಿ ಎಕ್ಸಾಮ್ ಬರೆದು ಆಯ್ತಪ್ಪ ಮುಗೀತು ಅಂತ ರಿಲ್ಯಾಕ್ಸ್ ಆದಾಗ ಮತ್ತೆ ಎಕ್ಸಾಮ್ ಬರೀರಿ ಅಂತಂದರೆ ಎಷ್ಟು ದೋಖ ಮಾಡ್ತಾ ಇದ್ದೀರಿ ನೀವು? ಯಾರನ್ನ ಕೇಳೋಣ ಪ್ರಶ್ನೆ ನಾವು? ಇಷ್ಟು ಹದಗೆಟ್ಟು ಹೋಗಿರುವಂತಹ ವ್ಯವಸ್ಥೆಗೆ ನಿಮ್ಮ ಕೈಲಾಗದ ತನಕ್ಕೆ ವಿದ್ಯಾರ್ಥಿಗಳು ಬಲಿಯಾಗಬೇಕಾ? ಪದೇ ವಿದ್ಯಾರ್ಥಿಗಳು ಬಲಿಯಾಗಬೇಕಾ? ಅವ್ರ ಕನಸುಗಳ ಗೋಪುರವನ್ನೇ ಈಗ ನೀವು ಧ್ವಂಸ ಮಾಡಿದ್ದೀರಲ್ಲ. ಚುನಾವಣೆಗಳಿಗೆ ಇರುವಷ್ಟು ಬದ್ಧತೆ ಇಂತಹ ಪರೀಕ್ಷೆಗಳಿಗೆ ತೋರಿಸಿ. ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳಿದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಕಾಂಗ್ರೆಸ್ ವಕ್ತಾರರಾದಂತಹ ಮತ್ತು ವಕೀಲರಾದಂಥ ಸೂರ್ಯ ಮುಕುಂದರಾಜ್. ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ನಮ್ಮ ಜೊತೆಗೆ ABVP ಬೆಂಗಳೂರು ಸಹ ಕಾರ್ಯದರ್ಶಿ ಕೊಟ್ಟಪ್ಪ ಮರಡಿ ಇದ್ದಾರೆ, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಕೊಟ್ಟಪ್ಪ ಮರಡಿ ಅವರ ಸರ್ಕಾರ ಎಲ್ಲದಕ್ಕೂ ಒಂದು ಹೊಣೆಗಾರಿಕೆ ಇರಬೇಕಲ್ರಿ ಸರ್? ಈಗ ನಮ್ಮದು RCP ಕಾಲು ತುಳಿತಾ ಇತ್ತು, ನಾವೇ ಇಲ್ಲಿ ಕುತ್ಕೊಂಡು ಯಾವಾಗ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡ್ತೀರಿ ಅಂತ ಕೇಳಿದ್ವಿ, ಮುಖ್ಯಮಂತ್ರಿಗಳೇ ಹೊಣೆ ತಗೋತೀರಾ ಇಲ್ವಾ ಅಂತ ಕೇಳಿದ್ವಿ, ಬೆಂಗಳೂರು ಉಸ್ತುವಾರಿ ಸಚಿವರೇ ನೀವೇನು ಮಾಡಿದ್ರಿ ಅಂತ ಕೇಳಿದ್ವಿ. ಇವತ್ತು ಯಾರನ್ನ ಕೇಳೋಣ ನಾವು? ಯಾರನ್ನ ಪ್ರಶ್ನೆ ಮಾಡ್ಬೇಕು ಹೇಳ್ರಿ? ಇದರಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಮೇಡಮ್, NTA ಆಗಿರಲಿ ಅಥವಾ ಕೇಂದ್ರ ಸರ್ಕಾರದ ನಮ್ಮ ಏನು ಮಂತ್ರಿಗಳಿದ್ದಾರೆ ಅವರು ಕೂಡ ಫೇಲ್ ಆಗಿರುವಂಥದ್ದು ನಮಗೆ ಕಾಣಿಸುತ್ತೆ. ಯಾಕಂದರೆ ವಿದ್ಯಾರ್ಥಿಗಳು ಕಳೆದ ಹಲವಾರು ವರ್ಷಗಳಿಂದ ಒಂದು ಸಿದ್ಧತೆಯನ್ನು ನಡೆಸ್ಕೊಂಡು ಪೇಪರ್ಗಳನ್ನ ಬರೀತಿರ್ತಾರೆ, ಹಲವಾರು ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಆದರೆ ಏಕಾಏಕಿ ಪೇಪರ್ಗಳ ಲೀಕ್ ಆಗೋದು, ಏಕಾಏಕಿ ಅಂತ ಪೇಪರ್ ಲೀಕ್ ಆಗಿರುವಂಥದ್ದಲ್ಲ. ಕಳೆದ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಕಳೆದ 5 ವರ್ಷಗಳಲ್ಲಿ 4 ಕ್ವಶನ್ ಪೇಪರ್ ಲೀಕ್ ಆಗಿದೆ ಅದೇ ಏಜೆನ್ಸಿಯಿಂದಾನೆ. ಸೊ ಹೀಗಾಗಿ NTA ಸಂಪೂರ್ಣವಾಗಿ ಫೇಲ್ ಆಗಿದೆ. ಅದರದ ಡೈರೆಕ್ಟರ್ ಆಗಿರ್ತಕ್ಕಂಥ ಅಭಿಷೇಕ್ ಸಿಂಗ್ ಕೂಡ ಮಾನವೀಯ ದೃಷ್ಟಿಯಿಂದ ಅಥವಾ ನೈತಿಕ ಹೊಣೆಯನ್ನು ಹೊತ್ಕೊಂಡು ಅವರು ಕೂಡ ರಾಜೀನಾಮೆ ಕೊಡಬೇಕು. ಕೇವಲ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ ಡೈರೆಕ್ಟರ್ ಆಗಿರ್ತಕ್ಕಂಥವರು ಅಷ್ಟೇ ಕೊಡೋದಲ್ಲದೆ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕು. ಇದಕ್ಕೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ABVP ಇಂದ ದೇಶಾದ್ಯಂತ ಹೋರಾಟವನ್ನು ಮಾಡಿದ್ದೀವಿ. ನೀವು ಯಾವುದೇ ರೀತಿಯಾದಂತಹ ಒಂದು ರಾಜಕೀಯ ಅನ್ನೋದಕ್ಕಿಂತ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ನೀವು ಯಾವುದೇ ರೀತಿಯಾದಂತಹ ಏನದು ಸ್ಕ್ಯಾಂಡಲ್ಗಳಾಗಬಾರ್ದು, ಅದಕ್ಕೆ ನಾವು ನಿಷ್ಪಕ್ಷಪಾತವಂತ ತನಿಖೆ
ನಡಿಬೇಕು, ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಚೆಲ್ಲಾಟ ಆಗಬಾರ್ದು, ಮತ್ತು ಇದಕ್ಕೆ ಯಾರು ತಪ್ಪಿತಸ್ಥರಾಗಿದ್ದಾರೋ ಎಲ್ಲರನ್ನೂ ಕೂಡ ಈ ಮಂತ್ರಿಗಳನ್ನು ಹಿಡಿದು ಕೂಡ ಡೈರೆಕ್ಟರ್ಗಳಾಗಿರಲಿ, ಅದರಲ್ಲಿರ್ತಕ್ಕಂಥ ಫ್ಯಾಕಲ್ಟಿಗಳಿಗೆ ಎಲ್ಲರೂ ಕೂಡ ಅಮಾನತು ಮಾಡಬೇಕು ಮತ್ತು ನೈತಿಕನ ಹೊತ್ತುಕೊಂಡು ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ರಾಜೀನಾಮೆ ಕೊಡಬೇಕು ಅಂತೇಳಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಳೆದ 2-3 ದಿನಗಳನ್ನು ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ ಮೇಡಮ್. ಆಲ್ ರೈಟ್, ಓಕೆ. ಊರಿಗೆ ಮುಂಚೆ ಸೂರ್ಯ ಮುಕುಂದರಾಜ್ ಅವರೇ ಎಲ್ಲದಕ್ಕೂ ರಿಯಾಕ್ಟ್, ನೀವು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ಆಗ ನೋಡಿದ್ರೆ ಪ್ರಧಾನಿಗಳು ತಮಗೆ ಬೇಕಾದಿದ್ದಷ್ಟೇ ಮಾತಾಡ್ತಾರೆ, ಸಚಿವರು ಬೇಕಾದಾಗಷ್ಟೇ ಮಾತಾಡ್ತಾರೆ. ಆದರೆ ಜ್ವಲಂತ ಸಮಸ್ಯೆಗಳು, ಇಂತಹ ಏರಾಪೇರಿಗಳು, ಇಂತಹ ಹೇಸಿಗೆ ತಿನ್ನೋ ಕೆಲಸಗಳು ನಡೆದಂಥ ಸಂದರ್ಭದಲ್ಲಿ ಯಾರೂ ಕೂಡ ಬಂದು ಹೊರಗಡೆ ಮಾತಾಡೋದಿಲ್ಲ. ಏನಿದು ವ್ಯವಸ್ಥೆ? ಹಾಗಾದ್ರೆ ವ್ಯವಸ್ಥೆ ಯಾವಾಗ ಸರಿ ಹೋಗುತ್ತ್ರಿ ಸರ್? ಅಲ್ಲ, ಇವ್ರ ಕೈಲಾಗತ್ತನಕ್ಕೆ ನಮ್ಮ ವಿದ್ಯಾರ್ಥಿಗಳು ಬಲಿ ಆಗ್ಬೇಕೇನು? ಏನಾಗ್ಬಿಟ್ಟಿದೆ ಅಂದರೆ, ಇವತ್ತೇನೋ ನೀವು ಮಾತಾಡ್ತಾ ಇದ್ದೀರಾ ಈ ವಿಚಾರನ, ಇವತ್ತು NSCI ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮ್ಮ LOP ಲೀಡರ್ ABVP ಅವರು ಕೂಡ ವೆಲ್ ಸೈಡ್ ತುಂಬಾ ಚೆನ್ನಾಗಿ ಮಾತಾಡಿದ್ರು ಅವರು. ಅದನ್ನ ಅಕ್ಸೆಪ್ಟ್ ಮಾಡ್ಕೊಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು ಅದೇ ಪಕ್ಷದ ಒಂದು ಅಂಗಸಂಸ್ಥೆ ಆಗಿದ್ರು ಕೂಡ ತಪ್ಪನ್ನ ಒಪ್ಕೊಂಡಿದ್ದಾರೆ ಮತ್ತು ಅದ್ರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಸೊ ಈಗ ಏನಾಗಿದೆ ಅಂದರೆ, ಈ ವಿಚಾರಗಳನ್ನ ಮಾತಾಡ್ತಾ ಹೋದರೆ ಅದನ್ನು ಇವತ್ತು ನೀವು ಆವಾಗಲೇ ಎಲ್ಲ ಹೇಳ್ಬಿಟ್ರಿ, ವಿರೋಧ ಪಕ್ಷಗಳು ಮಾಡೋದು ದೇಶದ್ರೋಹಿಗಳು, ನಮ್ಮ ಇದ್ರ ವಿರುದ್ಧ ಮಾತಾಡ್ತಾರೆ. ಸೊ ಈ ಥರದ್ದೆಲ್ಲ ಆಮೇಲೆ ಇವ್ರ ಕಾಲದಲ್ಲಿ ಆಗಿರಲಿಲ್ವಾ, ಕಾಂಗ್ರೆಸ್ ಅದನ್ನು ಮಾಡಿರಲಿಲ್ವಾ, ಇವ್ರ ಕಾಲದಲ್ಲಿ ಇಷ್ಟಾಗಿತ್ತು ಅಂತ ಆ ಥರದ್ದೊಂದು ಬ್ಲೇಮ್ ಗೇಮ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಈ 2000 ನೀವು ಆವಾಗಲೇ ಒಂದು ಪಟ್ಟಿ ಕೊಟ್ರಿ, 2024ರಲ್ಲಿ ಕೂಡ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದ್ವು. ಆಗ ಸುಬೋಧ್ ಕುಮಾರ್ ಸಿಂಗ್ ಅವರು ಅದಕ್ಕೆ ಅಧ್ಯಕ್ಷರಾಗಿದ್ದರು NTA. ಸುಬೋಧ್ ಕುಮಾರ್ ಸಿಂಗ್ ಅವರು IAS ಅಧಿಕಾರಿ. ಅವರ ವಿರುದ್ಧ ಏನು ಕ್ರಮ ತಗೊಳ್ತು ಅಂತ ಸರ್ಕಾರ ಅಂತ ತೆಗೆದು ನೋಡಿದ್ರೆ, ಸುಬೋಧ್ ಕುಮಾರ್ ಸಿಂಗ್ ಅವ್ರನ್ನ ಉಕ್ಕು ಮತ್ತೆ ಇದು ಭಾರಿ ಕೈಗಾರಿಕೆಗಳ ಇನ್ನೊಂದು ಉನ್ನತ ಕೊಟ್ಟರು. ಅದಾದ ನಂತರ ನೆಕ್ಸ್ಟ್ ಏನು ಮಾಡಿದ್ರು ಅಂದರೆ, ಛತ್ತೀಸ್ಗಢ ಮುಖ್ಯಮಂತ್ರಿಗಳ ಇದಕ್ಕೆ ವಿಶೇಷ ಕರ್ತವ್ಯ ಅವರ ಸೆಕ್ರೆಟರಿಯಾಗಿ ಮಾಡಿದ್ರು. ಸೊ ಒಬ್ಬ ತಪ್ಪು ಮಾಡಿರುವಂಥ ಅಧಿಕಾರಿಯನ್ನು ನೀವು ಶಿಕ್ಷಿಸೋದು ಬಿಟ್ಟು ಈ ರೀತಿ ಉನ್ನತ ಅಧಿಕಾರಗಳನ್ನ ಕೊಟ್ಕೊಂಡು ಹೋದಾಗ ಏನಾಗುತ್ತೆ ಅಂದರೆ, ವ್ಯವಸ್ಥೆನಲ್ಲಿ ಯಾರಿಗೂ ಭಯ ಬರಲ್ಲ.